ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ಬೀದರ್ ಜಿಲ್ಲಾ ಗೊಂಡ ವಿದ್ಯಾರ್ಥಿ ಸಂಘ ಹಾಗೂ ಜಿಲ್ಲಾ ಗೊಂಡ ಸಮಾಜದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಿ ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನು ಹಿಂಪಡೆಯಲು ರಾಜ್ಯಪಾಲರಿಗೆ ಸೂಚಿಸುವ ಕುರಿತು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು। ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಗೊಂಡ ವಿದ್ಯಾರ್ಥಿ ಸಂಘದ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕುಮಾರ್ ಜೋಳತಾಪಕೆ ಮಾತನಾಡಿ ಗಣತಯುಕ್ತ ಸ್ಥಾನದಲ್ಲಿರುವ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ। ರಾಜ್ಯಪಾಲರು ರಾಜಕೀಯ ಪ್ರೇರಿತವಾಗಿ ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು। ಬಂಧುಗಳೇ, ಮಾಧ್ಯಮದ ಮುಖಾಂತರ ನಾವು ತಿಳಿಸುವುದು ಒಂದೇ, ಕರ್ನಾಟಕ ಸರ್ಕಾರದ ಧೀಮಂತ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇವತ್ತು ಭಾಗ್ಯದ ಸರ್ದಾರ ಸಿದ್ದರಾಮಯ್ಯ ಅಂದರೂ ತಪ್ಪಾಗಲ್ಲ। ಹಿಂದೆ ಈ ಕಲ್ಯಾಣ ನಾಡಿನಲ್ಲಿ ಬಸವಣ್ಣನವರು ಯಾವ ರೀತಿ ಅನುಭವ ಕಟ್ಟಿ ಸರ್ವ ಜನಾಂಗದ ಎಲ್ಲ ಶರಣರನ್ನು ಬರಿಮಾಡಿಕೊಂಡು ಸುಭದ್ರವಾದಂಥ ಕಲ್ಯಾಣ ಅನುಭವ ಮಂಟಪವನ್ನು ಕಟ್ಟಿದ್ರು ಮತ್ತು ಒಳ್ಳೆಯ ಸಂದೇಶನ ಕೊಟ್ಟಿದ್ದರು। ಅದೇ ರೀತಿಯಲ್ಲಿ ಶರಣರು ಹಿಂದೆ ಯಾವ ರೀತಿ ಹೇಳಿದಾರೋ ಅದೇ ರೀತಿಯಲ್ಲಿ ಶರಣರು ದಾಸರು ಮಹಾತ್ಮರ ಒಂದು ಒಳ್ಳೆಯ ಸಂದೇಶದ ಮೇರೆಗೆ ಸಿದ್ದರಾಮಯ್ಯ ಸಾಹೇಬರು ಏನದಂತಂದ್ರೆ ಒಳ್ಳೆ ಅನುಭವಿ ಉಳ್ಳವರು, ಸರ್ವ ಜನಾಂಗಕ್ಕೆ ಎಲ್ರಿಗೂ ಅನೇಕ ಯೋಜನೆಗಳನ್ನು ಕೊಟ್ಟು ಇವತ್ತು ಬಡಬಗ್ಗರಿಗೆ ಪ್ರತಿಯೊಂದು ಸಮಾಜಗಳಲ್ಲಿ ಬಡಬಗ್ಗರಾದರೆ ಅವ್ರ ಮಕ್ಕಳಿಗೆ ಇವತ್ತು ಓದಲಿಕ್ಕಾಗಲಿ ಇವತ್ತು ರೇಷನ್ ಏನು ಒಂದೇ ಯಾವುದರ ಏನು ಬ್ಯಾಕ್ವರ್ಡ್ ಒಂದೇ ಸಮಾಜವನ್ನು ಏನದ ರೇಷನ್ ತೆಗೆದುಕೊಳ್ಳಲ್ಲ, ಪ್ರತಿಯೊಂದು ಈ ರಾಜ್ಯದಲ್ಲಿರುವಂಥ ಎಲ್ಲ ಸಮಾಜದ ಬಂಧುಗಳನ್ನು ಸಹಿತ ರೇಷನ್ ತೆಗೆದುಕೊಳ್ತಾರೆ। ಹಾಗಾಗಿ ಬಂಧುಗಳೇ, ಇವತ್ತು ಪ್ರತಿಯೊಂದು ಗೃಹಲಕ್ಷ್ಮಿ ನೋಡಿದಾಗ ಪ್ರತಿಯೊಂದು ಮನೆಗೂ ಸಹಿತ ಒಂದೊಂದು ರೇಷನ್ ಕಾರ್ಡಿಗೆ 2,000 ರೂಪಾಯಿ ಹೋಗ್ತವೆ। ಅನೇಕ ರೀತಿಯಲ್ಲಿ ಅನೇಕ ಯೋಜನೆಗಳನ್ನು ಇವತ್ತು ನಾವು ಕರೆಂಟನ್ನು ತೆಗೆದುಕೊಳ್ಳಬೇಕಾದ್ರೆ ಇವತ್ತು ನೋಡಬೇಕಾದ್ರೆ ವಿದ್ಯುತ್ ಪ್ರತಿಯೊಂದು ಮನೆಗೂ ಸಹಿತ ಇಂತಿಷ್ಟು ಯೂನಿಟ್ ಅಂತ ಹೇಳ್ಕೊಂಡು ಇವತ್ತು ಫ್ರೀಯಾಗಿ ಇವತ್ತು ನಾವು ಉರಿಸ್ತಾ ಇದ್ದೀವಿ। ಯಾಕಂದರೆ ಹಿಂದೆ ದೇವರಾಜ ಅರಸರು ಅವರು ಯಾವ ರೀತಿ ಅಧಿಕಾರ ನಡೆಸಿದ್ರು ಅದೇ ಸ್ಥಿತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಸಹಿತ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ, ಸುಭದ್ರವಾದಂಥ ಸರ್ಕಾರ ತೆಗೆದುಕೊಳ್ತಾ ಇದ್ದಾರೆ। ಆದರೆ ಇವರು ನಡೆಸುವಂಥ ಅಧಿಕಾರ ಬೇರೆಯವರಿಗೇನೋ ಹೊಟ್ಟೆ ಕಿಚ್ಚಿನಿಂದ ಏನದ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ। ಒಟ್ಟಿನಲ್ಲಿ ಈ ವ್ಯಕ್ತಿ ಮಣಿತಾ ಇಲ್ಲ ಅಂತಂದರೆ ಕಬ್ಬಿಣಿಗೆ ಬಿಸಿ ಮಾಡಿ ಇದಕ್ಕೆ ವಂಕ್ ಮಾಡಬೇಕಂತ ಎಲ್ಲ ಕತ್ತಿದಾರಲ್ಲ, ಅದು ಅಸಾಧ್ಯವಾದದು। ಸಿದ್ದರಾಮಯ್ಯ 12ನೇ ಶತಮಾನದ ಸಿದ್ದರಾಮೇಶ್ವರ ಸೋಲಾಪುರ ಸಿದ್ದರಾಮೇಶ್ವರ ಇದ್ದಂಗೆ ಅದಕ್ಕೆ ಎಂದು ಏನದ ಇವರಿಗೆ ಜಗ್ಲಿಕ್ಕೂ ತಾಕತ್ತಾಗಲ್ಲ, ಬಗ್ಗಿಸ್ಲಿಕ್ಕೂ ತಾಕತ್ತಾಗಲ್ಲ ಅಂತ ಶಕ್ತಿ ಮತ್ತು ಇಡೀ ಸರ್ವ ಜನಾಂಗದ ಬಂಧುಗಳು ಅವರು ಹಿಂದಿದ್ದಾರೆ। ಅದಕ್ಕೆ ಇದು ಏನು ನಮ್ಮ ಘನವೆತ್ತ ರಾಜ್ಯಪಾಲರು ಏನವರಿಗೆ ಕಪ್ಪು ಚುಕ್ಕಿ ಬರುವಂಥ ರೀತಿಯಲ್ಲಿ ನಡ್ಕೊಳ್ಳೋತಾರ, ಅದನ್ನು ತಕ್ಷಣ ಕೈ ಬಿಡಬೇಕು। ಈಗ ಕೇಂದ್ರದ ಗೊಂಬೆಯಾಗಿ ಆಟ ಆಡೋದು ನಿಲ್ಲಿಸಬೇಕು, ಆ ಸ್ಥಾನಕ್ಕೆ ಏನದ ಒಂದು ಗೌರವತೆಯಿಂದ ನಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ವೇಳೆ ಪ್ರಾಸಿಕ್ಯೂಷನ್ ಏನು ಕೊಟ್ಟಿದ್ದಾರೆ ಅದನ್ನು ಹಿಂಪಡಿಬೇಕು ತಕ್ಷಣ, ಇಲ್ಲ ಅಂತಂದರೆ ಇಡೀ ನಮ್ಮ ಜಿಲ್ಲಾದ್ಯಂತ ನಮ್ಮ ಗೋಂಡ್ ಕುರುಬ ಸಮಾಜ ವತಿಯಿಂದ ಮತ್ತೆಷ್ಟು ಉಗ್ರ ಹೋರಾಟ ನಡೆಸ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ। ಅವ್ರಿಗೆ ಏನದ ಅಂತಂದ್ರೆ ನೋಡ್ರಿ, ಎತ್ತಿಂದ ಈ ಸರ್ಕಾರ ಕೆಡಬೇಕು, ನಾವು ಅಧಿಕಾರಕ್ಕೆ ಬರಬೇಕು, ಅವ್ರಿಗೆ ಮಜಾ ಆಗ್ಬಿಟ್ಟಿದೆ ಒಟ್ಟಿನಲ್ಲಿ। ಯಾಕಂತಂದ್ರೆ ಈ ವ್ಯಕ್ತಿ ಗೊತ್ತಿಲ್ಲ, ಹೋದ ಸರ್ಕಾರದಲ್ಲೇ ಇವರಿಗೆ ಒಂದು ಕಪ್ ಚುಕ್ಕಿ ತರಬೇಕಾಗಿತ್ತು ತಾಕತ್ತಿದ್ರೆ, ಹೌದಲ್ವಾ? 5 ವರ್ಷ ಸುಭದ್ರವಾದಂಥ ಸರ್ಕಾರ ನಡೆಸಿದ್ರೆ ಇತಿಹಾಸದಲ್ಲೇ ಯಾವ ಮುಖ್ಯಮಂತ್ರಿಗಳು ಅಧಿಕಾರ ನಡೆಸಿಲ್ಲ, ಆದರೆ ಸಿದ್ದರಾಮಯ್ಯ ಸಾಹೇಬರು ನಡೆಸಿದಾರಲ್ಲ ತಮಗೆಲ್ಲ ಗೊತ್ತಿದ್ದಂಗೆ। ಹಾಗಾಗಿ ಒಂದು ವೇಳೆ ಕಪ್ಪು ಚುಕ್ಕಿ ಒಂದು ವೇಳೆ ಇವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೇ ಆದರೆ ಹಿಂದಿನ ಸರ್ಕಾರದಲ್ಲೇ ಇವ್ರ ಹೆಸರಿಗೆ ಕಪ್ಪು ಚುಕ್ಕಿ ಬರುವಂಗೆ ಮಾಡಬೇಕಾಗಿತ್ತಲ್ಲ। ಈಗ ಯಾವುದೇ ರೀತಿಯಿಂದ ಇವರೇನು ಬಗ್ಗಲ್ಲ ಜಗ್ಗಲ್ಲ, ಆದರೆ ಅವರಿಗೆ ಒಂದು ಹಿಡಿಬೇಕು ಬಡಿಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಹೊಟ್ಟೆ ಕಿಚ್ಚು ಬೇಮಾರಿ ಇರ್ತದಲ್ಲ, ಈ BJP ಮತ್ತು JDS ಬಂಧುಗಳಲ್ಲಿ ಇದು ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ। ನಾನು ಯಾವುದೇ ರಾಜಕೀಯ ವ್ಯಕ್ತಿ ಅಲ್ಲ, ಆದರೂ ಸಹಿತ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಒಬ್ರು ಈಗತ್ತೆ ಅನ್ನೋದಂತಂದರೆ ಭಾಳ ಕ್ಲಿಯರ್ ನೀರು ಹಾಲಿನಂಥ ಮನುಷ್ಯ, ಹಾಲು ಮತದಲ್ಲಿ ಹುಟ್ಟಿ ಹಾಲಿನಂಥ ಮನುಷ್ಯ, ಹಾಲಿನಂಥ ಸುಭದ್ರವಾದಂಥ ಸರ್ಕಾರ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಹೊಟ್ಟೆ ಕಿಚ್ಚಿನಿಂದ ಸಹಿಸ್ಕೊಳ್ಳಿಕ್ಕೆ ಆಗ್ತಲ್ಲ, ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗ್ತದೆ? ಈಗ ಒಂದು ವಾರದಲ್ಲಿ ಅವರು ಹಿಂಪಡಿಬೇಕು, ಇಲ್ಲ ಅಂದರೆ ಮತ್ತೆ ನಾವು ಜಿಲ್ಲಾದ್ಯಂತ ಎಲ್ಲ ಅನೇಕ ಸಂಘಟನೆಗಳನ್ನು ಕೂಡಿ ಮತ್ತೆ ಗಟ್ಟಿಯಾದ ರೀತಿಯಲ್ಲಿ ಬಲಿಷ್ಠವಾದ ರೀತಿಯಲ್ಲಿ ಹೋರಾಟ ಮಾಡ್ತೀವಿ। ಸಿದ್ದರಾಮಯ್ಯವರ ಬೆನ್ನಿಗೆ ಇದ್ದೀವಿ। ಯಾವುದೇ ಸರ್ಕಾರ ಇದ್ದೂ ಸಹಿತ ಒಂದು ಒಳ್ಳೆ ಸುಭದ್ರವಾದಂಥ ಸರ್ಕಾರ ನಡೆಸುವಂಥ ವ್ಯಕ್ತಿ ಬೇಕಲ್ಲ, ಅವ್ರು ಯಾರಾದರೂ ಆದರಂದರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಆದರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ। ಸಣ್ಣ ಮಕ್ಕಳಿಗೆ ಇವತ್ತು ಶೂ, ಇವತ್ತು ಬಡಬಗ್ಗರಿಗೆ ಇವತ್ತು ಶಾಲೆಗಳಲ್ಲಿ ಹಾಲು ಆಗಲಿ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರದಿಂದ, ಏನು ಕಡಿಮೆ ಇಟ್ಟಿದ್ದಾರೆ।
ಹೆಚ್ಚಕಮ್ಮ ಆದರೆ ಅವ್ರ ಮನೆ ತಂದು ಯಾವನು ಈ ದೇಶದಲ್ಲಿ ಯಾವ ರಾಜಕೀಯ ಮಾಡ್ತಾ ಇದಾರಲ್ಲ, ಸ್ವಾತಂತ್ರ್ಯ ಸಿಕ್ಕ ಮೇಲೆ ಯಾರ ಮನೆಯಿಂದ ಕೊಡ್ಲಾಕ ಸಾಧ್ಯ ಇಲ್ಲ. ತಗೊಂಡು ನಮಗೆ ಕೊಡಬೇಕಾದ ಅಂಥದ್ದು ಆದರೂ ಸಹಿತ ಆ ಧೀಮಂತ ಶಕ್ತಿ ಬೇಕು. ಅದು ಬುದ್ಧ, ಬಸವ, ಕನಕ, ಅಂಬೇಡ್ಕರ್ ತತ್ವ ಈ ಸಿದ್ದರಾಮಯ್ಯ ಸಾಹೇಬರು ಕಾನೂನು ಪಂಡಿತ ಅದಾರ, ಅದು ಪರಿಗಣಿಸಿಕೊಂಡ್ರೆ ಅವರು ನಡೆಸ್ತಾ ಇದಾರೆ. ಅದಕ್ಕೆ ಅವರನ್ನು ಯಾವುದೇ ರೀತಿಯಲ್ಲಿ ಚ್ಯುತಿ ಬರ್ಲಂಗ ನಾವು ಸಮಾಜ ಅಷ್ಟೇ ಅಲ್ಲ, ಸರ್ವ ಸಮಾಜದವರು ಸಹಿತ ಎಲ್ಲ ಸಮಾಜದವರು ಈಗತ್ತ ಇವರು ರಾಜ್ಯಪಾಲರು ಮಾಡ್ತಾ ಇದಾರೆ ಅಂತಂದರೆ ಅವ್ರ ಮನಸ್ಸಿನಿಂದಿಲ್ಲ. ಈಗತ್ತ 15 ಆಗಸ್ಟ್ದಿಂದನೇ ಅವರು ಯೋಜನೆಗಳನ್ನು ಕೊಂಡಾಡಿದ್ರು, ಗ್ಯಾರಂಟಿ ಯೋಜನೆಗಳನ್ನು ಕೊಂಡಾಡಿದ್ರು. ಆದರೆ ಮರು ದಿವಸನೇ ಮತ್ತೆ ಒಂದು ನೋಟಿಸ್ ಕೊಟ್ಬಿಡ್ತಾರೆ ಅಂತಂದರೆ ಅವರು ಒತ್ತಡ ಮಣಿತಾ ಇದಾರೆ ಪಾಪ ರಾಜ್ಯಪಾಲರು. ಯಾಕಂತಂದ್ರೆ ಕೇಂದ್ರ ಸರ್ಕಾರದ ಅಣತಿಯಲ್ಲಿದ್ದಾರೆ. ಅದಕ್ಕೆ ನಾವು ಅದಕ್ಕೆ ಯಾವುದಕ್ಕೂ ಅವಕಾಶ ಮಾಡಿಕೊಡಲ್ಲ. ಬರೀ ಒಂದು ಸಮಾಜ ಅಂತ ಹೇಳಿಲ್ಲ, ಇಡೀ ರಾಜ್ಯಾದ್ಯಂತ ಸಮಾಜದ ಬಂಧುಗಳು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಬೀದರ್ ಜಿಲ್ಲೆಯಲ್ಲೂ ಸಹಿತ ಮಾಡ್ಬೇಕಂತ ಹೇಳ್ಕೊಂಡು ನಾವೊಂದು ಸಿಂಪಲ್ ಹೋರಾಟ ಮುಂದೆ ಬರುವಂಥ ದಿನಗಳಲ್ಲಿ ಸರ್ವ ಜನಾಂಗದವರು ಸಹಿತ ಇದಕ್ಕೆ ಮತ್ತಷ್ಟು ಒಂದು ಹೆಚ್ಚಿಗೆ ಕಿಚ್ಚು ಕೊಡ್ತಾರೆ, ಶಕ್ತಿ ಕೊಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಮಾಡ್ತಾ ಇದಾರೆ ಅವರು. ಈಗತ್ತ ಅವ್ರ ಸರ್ಕಾರ ನೋಡಿ ಸ್ವಾಮಿ, ಈಗತ್ತ ಇಡೀ ಸರ್ಕಾರವೇ ಅವ್ರದ್ದೆಲ್ಲ ಸಹೋದ್ಯೋಗಿಗಳು ಈಗತ್ತ ಅವ್ರ ಇಡೀ ಸರ್ಕಾರವೇ ಅವ್ರ ಬೆನ್ನ ಹಿಂದಿದೆ, ಅವ್ರ ಜೊತೆ ಇದೆ. ಈಗತ್ತ ಅವರು ಕಾನೂನು ಮುಖಾಂತರ ಹೋರಾಟ ಮಾಡ್ತಾ ಇದ್ದಾರೆ. ಇಡೀ ಹೈಕಮಾಂಡ್ ಇವ್ರ ಜೊತೆ ಇದೆ ಅಲ್ಲ. ಒಂದು ವೇಳೆ ತಪ್ಪಿದ್ರೆ ತಕ್ಷಣ ಹೈಕಮಾಂಡ್ ಏನದಂತಂದ್ರೆ ಇವ್ರಿಗೆ ಒಂದು ಆದೇಶ ಕೊಡ್ತಿದ್ರು. ಆ ಗಟ್ಟಿತನ ಸಿದ್ದರಾಮಯ್ಯವ್ರ ಬಳಿ ಇದೆ. ನೋಡ್ರಿ, ಬೆಳವಳಿಯಾಗಿ ಕೊಟ್ಟಿರುವಂಥದ್ದು ಅವ್ರದ್ದು ಒಂದು ಆಸ್ತಿ, ಆದರೆ ಬದಲಾವಣೆ ಆಗ್ತಾ ಮಾಡಿದ್ರು ಅಷ್ಟೇ. ಅದು ಏನು ತಪ್ಪ? ಎಷ್ಟೋ ಈಗ ಇವ್ರು ಇನ್ನೂ ಹೆಂಡತಿ ಆ ತಾಯಿ ಈಗತ್ತ ಮಾರ್ಕೆಟ್ದಾಗ ಬಂದಿಲ್ಲ, ನಾವು ನೋಡಿಲ್ಲ, ನಾವು ಸಹಿತ ಕುಣಿಯಲ್ಲ ಅಂಥ ಸ್ಥಿತಿಯಲ್ಲಿ ಅನೇಕರು ಈಗತ್ತ ಅಣ್ಣನ ಮಕ್ಕಳು, ಮೊಮ್ಮನ ಮಕ್ಕಳು, ಹೆಂಡತಿ ಮಕ್ಕಳಿಗೆ ಎಷ್ಟೆಷ್ಟೋ ಆಸ್ತಿ ಮಾಡಿದ್ದಾರೆ. ಅಂಥ ರೀತಿಯಲ್ಲಿ ಸಿದ್ದರಾಮಯ್ಯರು ಮಾಡಿಲ್ಲಲ್ಲ. ಮಾಡಿದಾರೇನು? ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಒಂದೇ ದಿವಸದಾಗ ಯಾರಾದ್ರೂ ಪೂರ ದಾಖಲಾತಿ ಓದ್ಲಿಕ್ಕೆ ಸಾಧ್ಯ ಏನ್ರಿ? ಒಂದೇ ದಿವಸದಲ್ಲಿ. ಹಾಗಾಗಿ ಸಂಪೂರ್ಣವಾಗಿ ಸ್ಥಿತಿಗತಿ ಅದನ್ನು ಅರ್ಥಕೊಂಡು ನಿಜವಾಗ್ಲೂ ಈ ವ್ಯಕ್ತಿ ತಪ್ಪಾದನಂತಂದ್ರೆ ಅದನ್ನು ಮಾಡಬೇಕು. ಅದಕ್ಕೆ ನಾವು ಒಪ್ಕೊಳ್ತೀವಿ. ಖಂಡಿತ ಕಾನೂನು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ಅವರು ರೂಪಿಸಿರುವಂಥ ಕಾನೂನಿಗೆ ನಾವು ಎಗತ್ತು ತಲೆ ಬಾಗಲೇಬೇಕು, ಬಾಗ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ರೂಪಿಸಿರುವಂಥ ಕಾನೂನಿಂದ ಇವತ್ತು ನಾವು ಮಾತಾಡಲಿಕ್ಕೆ ಇವತ್ತೊಂದು ಶಕ್ತಿ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಸಂತೋಷ್ ಕುಮಾರ್ ಜೋಳದಪ್ಪ, ಜಿಲ್ಲಾ ಗೋಂಡ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ. ಸಿದ್ದರಾಮಯ್ಯ ಸರ್ಕಾರ ಯಾರಿಗೇನು ಕಮ್ಮಿ ಮಾಡಿಲ್ಲ, ಭಾಳ ಗರೀಬರದು ಭಾಳ ಸವಲತ್ತು ಮಾಡ್ಯಾರ. ಯಾಕಂದ್ರೆ ನೋಡ್ರಿ, ತಿಂಗಳ 2000 ರೂಪಾಯಿ ಹೊಂಟಾವ. ಮತ್ತು ರಾಶನ್ ಅಕ್ಕಿ ಕುಡ್ಗುಡಲ್ ಹೋದ್ರ ಸಹಿತ ನಮ್ಮ ಸಿದ್ದರಾಮಯ್ಯನವರು ರಾಶನ್ ರೊಕ್ಕ ಹಾಕ್ಲತ್ತಾರ. ಮತ್ತು ತಿಂಗಳಿಗೆ ನಮಗೆ ಬಸ್ಸಿಗೆ ನನಗೆ ಹೋಗ್ಲಕ್ಕೆ ಇಲ್ಲ ಅಂದ್ರೆ ಮಿನಿಮಮ್ ತಿಂಗಳದಾಗ ಒಂದು 2-3 ಸಾವಿರ ರೂಪಾಯಿ ಹತ್ತಿತ್ತು. ಅದು ಸುಧನ ಫ್ರೀ ಮಾಡ್ಯಾರ. ಎಲ್ಲ ನಮ್ಮ ಗೌರ್ಮೆಂಟ್ದಿಂದ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಗರೀಬರು ತಾಯಿ ತಂದೆಯಾಗಿ ಕೈ ಹಿಡ್ದಾರ. ಗರೀಬರದು ಭಾಳ ಸವಲತ್ತು ಮಾಡ್ಯಾರ. ಇಂಥವ್ರಿಗೆ ಕಪ್ಪು ಚುಕ್ಕಿ ತರ್ತಾರಂದ್ರೆ ಅವ್ರಿಗೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಹೆಂಗೆ ಅನ್ಯಾಯ ಮಾಡ್ಯಾರ, ಹಂಗೆ ನಮ್ಮ ಸಿದ್ದರಾಮಯ್ಯನ ಮೇಲೆ ಅನ್ಯಾಯ ಮಾಡತ್ತಾರ. ಅವ್ರಿಗೆ ಎಂದೆಂದಿಗೂ ಒಳ್ಳೇದಾಗಲ್ಲ, ಆಗಬಾರ್ದು ಬಿ. ಮತ್ತು ಇದೆಲ್ಲ ಬೇಡಿಂದು ವಾಪಸ್ ತಿರ್ಕೋಬೇಕಂತೇಳಿ ಅವರಲ್ಲಿ ಧನ್ಯವಾದ ಹೇಳ್ತೀವಿ. ಶಾಂತಮ್ಮ, ಡೊಣಗಾಪುರ, ಭಾಲ್ಕಿ ತಾಲೂಕಾ, ಬೀದರ್ ಜಿಲ್ಲೆ. ಸಿದ್ದರಾಮಯ್ಯ ಅವರು ತುಂಬ ಸವಲತ್ತು ಮಾಡಿದ್ದಾರೆ. ನಮಗೆ ತಿಂಗಳ 2000 ಹಣ ಕೊಡ್ತಾರೆ, ಹಾಗೆ ರೇಷನ್ ಅದನ್ನು ಕೊಡ್ತಾರೆ. ಬಸ್ ಫ್ರೀ ಆಗ್ಯದ. ಅವ್ರಿಂದ ಹೆಣ್ಮಕ್ಳಿಗೆ ಎಲ್ಲರಿಗೆ ಸವಲತ್ತು ಆಗ್ಯದ. ಅವ್ರು ಹಿಂಗೆ ಕಪ್ಪು ಚುಕ್ಕಿ ತರಬಾರ್ದ್ರಿ. ರಾಜ್ಯಪಾಲ ಧಿಕ್ಕಾರ ಇರ್ಬೇಕ್ರಿ. ಅವ್ರಂತ ಮತ್ತೆ ಮುಂದೆ ಬರಂಗಿಲ್ಲ ರೀ. ಇವಾಗ ದಿನವ್ರು ಅವ್ರು ಹೀಗೆ ಇರ್ಬೇಕ್ರಿ. ಹಾಂ ರೀ, ಹಿಂದೂ ಇದಿಲ್ಲ ಮತ್ತು ಮುಂದೂ ಬರಂಗಿಲ್ಲ. ಅವರೇ ಇರ್ಬೇಕ್ರಿ ಸಿದ್ದರಾಮಯ್ಯ ಅವ್ರಿಗೆ.